ನಮಸ್ಕಾರ. ಇಂದಿನ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕುತ್ತಿಕೋಲ್ನ ಅಂಗಡಿಯಿಂದ ಹಾಡು ಹಗಲೇ 45,000 ರೂಪಾಯಿ ದೋಚಿದ್ದ ಆರೋಪಿಯನ್ನು ನೀಲೇಶ್ವರದಲ್ಲಿ ಬಂಧನ. ಕುಖ್ಯಾತ ಕಳ್ಳ ಕುರುವಿ ಸಜ್ಜು ಬಂಧಿತ ಆರೋಪಿ. ಸ್ಕೂಟರ್ ಹಾಗೂ ಲಾರಿ ನಡುವೆ ಡಿಕ್ಕಿ ಸಂಭವಿಸಿ ಡಿವೈಎಸ್ಪಿ ಕಚೇರಿಯ ತಾತ್ಕಾಲಿಕ ಉದ್ಯೋಗಿಗೆ ಗಂಭೀರವಾಗಿ ಗಾಯ. ಮುಳಿಯಾರು ಭಾವಿಕರ ನಿವಾಸಿ ಬಾಬುರಾಜ್ ಗಾಯಗೊಂಡು ಖಾಸಗಿ ಆಸ್ಪತ್ರೆಗೆ ದಾಖಲು. ನಡೆಯಿತು ಜಿಲ್ಲಾ ಪೊಲೀಸರ ಡಿಜಿಟಲ್ ಡಿ ಅಡಿಕ್ಷನ್ ಸೆಂಟರ್ ಉದ್ಘಾಟನೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿವಿ ವಿಜಯನ್ ಭರತ್ ರೆಡ್ಡಿ ಅವರಿಂದ ಉದ್ಘಾಟನೆ. ಜನವರಿ 7ರಿಂದ 17ರವರೆಗೆ ನೆಲ್ಲಿಕುನ್ನು ತಂಗಳ್ ಉಪ್ಪಾಪ ಊರುಸ್ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ. ನಡೆಯಿತು ಕಾಸರಗೋಡು ಬ್ಯಾಂಕ್ ಉದ್ಯೋಗಸ್ಥರ ಸಂಗಮ. ಶಾಸಕ ಎನ್ಎ ನೆಲ್ಲಿಕುನ್ನು ಉದ್ಘಾಟನೆ. ವಾರ್ತೆಗಳು ವಿವರವಾಗಿ. ಕುಖ್ಯಾತ ಕಳ್ಳ ಕುರುವಿ ಸಜ್ಜು ಬಂಧನ. ಕುತ್ತಿಕೋಲ್ನ ಅಂಗಡಿಯಿಂದ ಹಾಡು ಹಗಲೇ 45,000 ರೂಪಾಯಿ ದೋಚಿದ್ದ ಆರೋಪಿಯನ್ನು ನೀಲೇಶ್ವರದಲ್ಲಿ ಬಂಧಿಸಲಾಗಿದೆ. ಕಾಸರಗೋಡು ಜಿಲ್ಲೆ ಸೇರಿದಂತೆ ಆರೋಪಿಯ ವಿರುದ್ಧ ಸುಮಾರು 20ಕ್ಕೂ ಹೆಚ್ಚು ರೀತಿಯ ಪ್ರಕರಣಗಳಿವೆ ಎಂದು ವರದಿಯಾಗಿದೆ. ಕುತ್ತಿಕೋಲ್ ಅಂಗಡಿಯಿಂದ ವ್ಯಾಪಾರಿ ಹೊರಗೆ ಹೋಗುವುದನ್ನು ನೋಡಿದ ಬಳಿಕ ಹಗಲು ಹೊತ್ತಿನಲ್ಲಿ 45,000 ರೂಪಾಯಿ ಕದ್ದ ಆರೋಪಿಯನ್ನು ನೀಲೇಶ್ವರ ತೈಕಡುಪುರದಲ್ಲಿ ಬಂಧಿಸಲಾಗಿದೆ. ತೈಕಡುಪುರನಲ್ಲಿ ವಾಸಿಸುವ ಇರಿಟ್ಟಿ ಪೆರಿಂಗಾರಿ ನಿವಾಸಿ ಸಜ್ಜು ಕುರುವಿ ಸಜ್ಜು ಎಂಬಾತನನ್ನು ಬಂಧಿಸಲಾಗಿರುವುದು. ಸ್ಟೇಷನರಿ ಅಂಗಡಿಯಲ್ಲಿನ ಮೇಜಿನಿಂದ ಹಗಲು ಹೊತ್ತಿನಲ್ಲಿ 45,000 ರೂಪಾಯಿ ಕದ್ದ ಆರೋಪಿಯ ಸಿಸಿಟಿವಿ ದೃಶ್ಯಾವಳಿಗಳು ಲಭಿಸಿದ್ದು ಪೊಲೀಸರಿಗೆ ಬಂಧಿಸುವಲ್ಲಿ ಸಹಕಾರಿಯಾಯಿತು. ಬೇಡಗಂ ಠಾಣೆಯ ಜಿಲ್ಲಾ ಸ್ಪೆಷಲ್ ಬ್ರಾಂಚ್ ಆಫೀಸರ್ ನೀಡಿದ ಮಾಹಿತಿಯ ಆಧಾರದ ಮೇಲೆ ಬೇಡಗಂ ಎಸ್ಐ ಸುಮೇಶ್ ನೇತೃತ್ವದಲ್ಲಿ ಆರೋಪಿಯನ್ನು ಬಂಧಿಸಲಾಗಿದೆ. ಕುತ್ತಿಕೋಲ್ ನಗರದ ಬನಿಯನ್ ಕಾಂಪ್ಲೆಕ್ಸ್ ಕಾರ್ಯನಿರ್ವಹಿಸುತ್ತಿರುವ ಅಂಗಡಿಯೊಂದರಲ್ಲಿ ದರೋಡೆ ನಡೆದಿರುವುದು. ಕಳೆದ ದಿನ ಮಧ್ಯಾಹ್ನ ಅಂಗಡಿ ಮಾಲೀಕ ಸಿ ಕುಂಜಿಕೃಷ್ಣನ್ ಹೊರಗೆ ಹೋದಾಗ ದರೋಡೆ ನಡೆದಿದೆ. ಆದರೆ ಅಂಗಡಿ ಮಾಲೀಕರಿಗೆ ಕಳ್ಳತನದ ಬಗ್ಗೆ ತಿಳಿದಿರಲಿಲ್ಲ. ಮರುದಿನ ಬೆಳಿಗ್ಗೆ ಹಣವನ್ನು ಪರಿಶೀಲಿಸಿದಾಗ ಕಳ್ಳತನ ಬೆಳಕಿಗೆ ಬಂತು. ಸಿಸಿಟಿವಿ ದೃಶ್ಯಾವಳಿಗಳನ್ನು ನೋಡಿದಾಗ ದರೋಡೆ ನಡೆದಿರುವುದು ಅರಿವಿಗೆ ಬಂದಿದೆ. ಪೊಯ್ನಾಚಿ ಮೂಲಕ ಕುತ್ತಿಕೋಲ್ನಲ್ಲಿ ಬಸ್ಸಿನಿಂದ ಇಳಿದ ಆರೋಪಿ ಕೌಶಲ್ಯದಿಂದ ದರೋಡೆ ಮಾಡಿ ಪರಾರಿಯಾಗಿದ್ದ. ಕಾಸರಗೋಡು ಜಿಲ್ಲೆ ಸೇರಿದಂತೆ ಆರೋಪಿಯ ವಿರುದ್ಧ ಸುಮಾರು 20ಕ್ಕೂ ಅಧಿಕ ರೀತಿಯ ಪ್ರಕರಣಗಳು ದಾಖಲಾಗಿವೆ. ಸಬ್ ಇನ್ಸ್ಪೆಕ್ಟರ್ ಸುಮೇಶ್ ಜೊತೆ ಎಎಸ್ಐ ನಾರಾಯಣ್ ಹಾಗೂ ಸೀನಿಯರ್ ಸಿವಿಲ್ ಆಫೀಸರ್ಗಳಾದ ವಿನೀಶ್ ಹಾಗೂ ಸುಭಾಷ್ ಆರೋಪಿಯನ್ನು ಬಂಧಿಸಿದ ತಂಡದಲ್ಲಿದ್ದರು. ನ್ಯೂಸ್ ಬ್ಯೂರೋ, ನೀಲೇಶ್ವರ. ಕಾಸರಗೋಡು ನಗರದಲ್ಲಿ ಸ್ಕೂಟರ್ ಹಾಗೂ ಲಾರಿ ನಡುವೆ ಡಿಕ್ಕಿ ಸಂಭವಿಸಿ ಡಿವೈಎಸ್ಪಿ ಕಚೇರಿಯ ತಾತ್ಕಾಲಿಕ ಉದ್ಯೋಗಿಯೊಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸ್ಟೇಟ್ ಸ್ಪೆಷಲ್ ಬ್ರಾಂಚ್ ಆಫೀಸ್ನಲ್ಲಿ ತಾತ್ಕಾಲಿಕ ಉದ್ಯೋಗಿ ಮುಳಿಯಾರು ಭಾವಿಕರ ನಿವಾಸಿ ಬಾಬುರಾಜ್ ಎಂದು ಗುರುತಿಸಲಾಗಿದೆ. ಕಾಸರಗೋಡಿನ ಹೊಸ ಬಸ್ ನಿಲ್ದಾಣದ ಬಳಿ ನಡೆದ ವಾಹನ ಅಪಘಾತದಲ್ಲಿ ಪೊಲೀಸ್ ಇಲಾಖೆಯ ಉದ್ಯೋಗಿಯೊಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸ್ಟೇಟ್ ಸ್ಪೆಷಲ್ ಬ್ರಾಂಚ್ ಆಫೀಸರ್ ತಾತ್ಕಾಲಿಕ ಉದ್ಯೋಗಿ ಮುಳಿಯಾರು ಭಾವಿಕರದ ಬಾಬುರಾಜು ಗಾಯಗೊಂಡಿದ್ದಾರೆ. ಗಂಭೀರವಾಗಿ ಗಾಯಗೊಂಡಿದ್ದ ಬಾಬುರಾಜು ಅವರನ್ನು ಚೆಂಗಳದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ವಿದ್ಯಾನಗರದಲ್ಲಿರುವ ತಮ್ಮ ಕಚೇರಿಗೆ ಕರ್ತವ್ಯಕ್ಕಾಗಿ ತೆರಳುತ್ತಿದ್ದರು ಬಾಬುರಾಜ್. ಅವರು ಸವಾರಿ ಮಾಡುತ್ತಿದ್ದ ಸ್ಕೂಟರ್ ಹೊಸ ಬಸ್ ನಿಲ್ದಾಣದ ಹಳೆಯ ವೃತ್ತವನ್ನು ತಲುಪಿದಾಗ ಮಂಗಳೂರು ಕಡೆಗೆ ಹೋಗುತ್ತಿದ್ದ ಲಾರಿ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿದೆ. ಲಾರಿಯ ಮುಂಭಾಗದ ಚಕ್ರಗಳ ನಡುವೆ ಸಿಲುಕಿಕೊಂಡಿದ್ದ ಬಾಬುರಾಜು ಅವರನ್ನು ರಕ್ಷಿಸಲು ಜನರು ಪ್ರಯತ್ನಿಸಿದರು. ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ. ಬಳಿಕ ಅಗ್ನಿಶಾಮಕ ಹಾಗೂ ರಕ್ಷಣಾ ಅಧಿಕಾರಿ ಉಮೇಶ್ ನೇತೃತ್ವದ ಅಗ್ನಿಶಾಮಕ ದಳ ಆಗಮಿಸಿ ಗಂಭೀರವಾಗಿ ಗಾಯಗೊಂಡಿದ್ದ ಬಾಬುರಾಜು ಅವರನ್ನು ರಕ್ಷಿಸಿ ಆಸ್ಪತ್ರೆಗೆ ಕರೆದೊಯ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಜಿಲ್ಲಾ ಪೊಲೀಸರ ಡಿಜಿಟಲ್ ಡಿ ಅಡಿಕ್ಷನ್ ಸೆಂಟರ್ ಉದ್ಘಾಟನೆ ಆರಂಭಿಸಲಾಯಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿವಿ ವಿಜಯ್ ಭರತ್ ರೆಡ್ಡಿ ಉದ್ಘಾಟಿಸಿದರು. ಜಿಲ್ಲಾ ಪೊಲೀಸರ ಡಿಜಿಟಲ್ ಡಿ ಅಡಿಕ್ಷನ್ ಸೆಂಟರ್ ಉದ್ಘಾಟನೆಯು ಆರಂಭಿಸಲಾಯಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿವಿ ವಿಜಯ್ ಭರತ್ ರೆಡ್ಡಿ ಉದ್ಘಾಟಿಸಿದರು. ಇಂದಿನ ಡಿಜಿಟಲ್ ಜಗತ್ತಿನಲ್ಲಿ ಮಕ್ಕಳು ಮೊಬೈಲ್ ಫೋನ್ ಹಾಗೂ ಇತರ ಡಿಜಿಟಲ್ ಸಾಧನಗಳಿಗೆ ವ್ಯಸನೀಯವಾಗುವ ಪ್ರವೃತ್ತಿ ಹೆಚ್ಚುತ್ತಿದೆ. ಈ ಅತಿಯಾದ ಬಳಕೆಯು ಅವರನ್ನು ವಿವಿಧ ಮಾನಸಿಕ, ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಇದು ಅವರ ಭವಿಷ್ಯವನ್ನು ಅಪಾಯಕ್ಕೆ ಸಿಲುಕಿಸುತ್ತದೆ. ಮಕ್ಕಳನ್ನು ಡಿಜಿಟಲ್ ಚಟ ಹಾಗೂ ಅದರ ಹಾನಿಕರ ಪರಿಣಾಮಗಳಿಂದ ರಕ್ಷಿಸುವ ಸಲುವಾಗಿ ಕಾಸರಗೋಡು ಜಿಲ್ಲಾ ಪೊಲೀಸ್ ಸೋಷಿಯಲ್ ಪೊಲೀಸಿಂಗ್ ವಿಭಾಗದ ಹೊಸ ಡಿಜಿಟಲ್ ಡಿ ಅಡಿಕ್ಷನ್ ಸೆಂಟರ್ ಅನ್ನು ಕಾಸರಗೋಡು ಪೊಲೀಸ್ ಠಾಣಾ ಬಳಿ ಉದ್ಘಾಟಿಸಲಾಯಿತು.
കോഴിക്കോട്, എറണാകുളം, തൃശ്ശൂർ, അതുപോലെ കണ്ണൂർ. ഈ 6 സ്ഥലങ്ങളിൽ 2023 ഡിജിറ്റൽ ഡി അഡിക്ഷൻ സെൻറ്റർ കേരള പോലീസ് സോഷ്യൽ പോലീസിംഗ് ഡയറക്ടറേറ്റ് ഭാഗമായിട്ട്, സോഷ്യൽ പോലീസിംഗ് ഡിവിഷൻ ഭാഗമായിട്ട് 2023 തുടങ്ങിയത്. 2023 മുതൽ 1000-ഓളം കുട്ടികളെ സഹായിച്ച ഒരു പദ്ധതിയാണ് ഡിജിറ്റൽ ഡി അഡിക്ഷൻ സെൻറ്റർ. നിങ്ങളെല്ലാവർക്കും അറിയാം, മൊബൈൽ ആക്സസ്, ഞാൻ പഠിക്കുന്ന സമയത്ത് എനിക്ക് മൊബൈൽ ആക്സസ് ഇല്ല. എൻ്റെ ആദ്യത്തെ മൊബൈൽ ഞാൻ പർച്ചേസ് ചെയ്ത് ഞാൻ കോളേജിലെത്തിയ ശേഷമാണ്. എനിക്ക് ഏകദേശം 17 വയസ്സ് 18 വയസ്സുള്ള സമയത്താണ് ആദ്യത്തെ മൊബൈൽ എൻ്റെ കയ്യിൽ സ്വന്തമായിട്ടൊരു മൊബൈൽ വാങ്ങിയത്. പക്ഷേ ഇപ്പോഴുള്ള കാലഘട്ടം പറയുമ്പോൾ ഒരു 10-12 വയസ്സ് വരുമ്പോൾ തന്നെ കുട്ടികൾ മൊബൈൽ ഉപയോഗിക്കാൻ തുടങ്ങുന്നുണ്ട്. മൊബൈൽ ഉപയോഗിക്കുന്നത് മോശമായിട്ടുള്ള കാര്യമല്ല. പക്ഷേ മൊബൈൽ അഡിക്ഷൻ പറയുന്നത് ഗെയിമിംഗ് ആയിരിക്കാം, കമ്പൾസീവ് ബിഹേവിയർ. ഇപ്പോൾ പുതിയതായിട്ട് എല്ലാ സോഷ്യൽ മീഡിയ പ്ലാറ്റ്ഫോംസിൽ റീൽസ് പറഞ്ഞിട്ടുള്ള സാധനങ്ങളുണ്ട്. കണ്ടിന്യൂസ് ആയിട്ട് റീൽസ് സ്ക്രോൾ ചെയ്യുക, സോഷ്യൽ മീഡിയ അമിതമായിട്ട് ഉപയോഗിക്കുക, ഇൻസ്റ്റാഗ്രാം, ഫേസ്ബുക്ക് അമിതമായിട്ട് ഉപയോഗിക്കുക. ഇങ്ങനെ കാര്യങ്ങൾ നേരിടാനാണ് ഈ ഡിജിറ്റൽ ഡി അഡിക്ഷൻ പദ്ധതി കേരള പോലീസ് തുടങ്ങിയത്. ഇതിൻ്റെ പ്രശ്നം പറയുന്നത് ഒരു കുട്ടി മൊബൈൽ അഡിക്റ്റ് ആയാലും എങ്ങനെയാണ് നോട്ട് ഓൺലി മെൻ്റൽ ഹെൽത്ത് ബാധിക്കുന്നത് മാത്രമല്ല, മെൻ്റൽ ഹെൽത്ത് ബാധിക്കുന്നത് ഒബ്വിയസ്ലി ആയിട്ട് കുട്ടിയുടെ അക്കാഡമിക് പെർഫോമൻസ് സഡനായിട്ട് മാർക്സ് ഡ്രോപ്പ് ആവുന്ന കാര്യങ്ങൾ ഞാൻ നമുക്ക് കണ്ടിട്ടുണ്ട്. ಅಡಿಷನಲ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಸಿಎಂ ದೇವದಾಸನ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಎಎಸ್ಪಿ ಕಾಸರಗೋಡು ಡಾಕ್ಟರ್ ನಂದಗೋಪಾಲನ್ ಐಪಿಎಸ್, ಟ್ರೈನಿ ಎಎಸ್ಪಿ ಶಿವರಾಮ್ ಐಪಿಎಸ್, ಡಿವೈಎಸ್ಪಿ ಡಿಸಿಬಿ ಉತ್ತಮ್ ದಾಸ್ ಟಿ, ಕಾಸರಗೋಡು ಎಸ್ಐ ನಳಿನಾಕ್ಷನ್ ಎನ್, ಕೆಪಿಒಎ ಜಿಲ್ಲಾ ಕಾರ್ಯದರ್ಶಿ ರವೀಂದ್ರ ಪಿ, ಕೆಪಿಎ ಜಿಲ್ಲಾ ಅಧ್ಯಕ್ಷ ಪ್ರಕಾಶನ್ ಪಿ, ಕಾಸರಗೋಡು ವುಮೆನ್ ಸೆಲ್ ಎಸ್ಐ ಶರಣ್ಯ, ಜನಮೈತ್ರಿ ಎಸ್ಐ ರಾಜೀವನ್ ಕೆಪಿವಿ, ಎಸ್ಐ ತಂಬನ್, ಎಸ್ಪಿಜಿ ಸ್ಟೇಷನ್ ಕೋಆರ್ಡಿನೇಟರ್ ಎಸ್ಐ ಶಶಿಧರನ್ ಕೆ, ಜಿಲ್ಲಾ ಕೋಆರ್ಡಿನೇಟರ್ ಪಿಕೆ ರಾಮಕೃಷ್ಣನ್ ಸ್ವಾಗತಿಸಿ ಸೈಕಾಲಜಿಕಲ್ ಕೌನ್ಸಿಲರ್ ಶ್ರೀಷ್ಮಾ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಜನವರಿ 7ರಿಂದ 17ರವರೆಗೆ ನೆಲ್ಲಿಕುನ್ನು ತಂಗಳ್ ಉಪಾಪ ಉರುಸ್ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಐತಿಹಾಸಿಕ ನೆಲ್ಲಿಕುನ್ನು ತಂಗಳ್ ಉಪಾಪ ಉರುಸಿಗೆ ಸಿದ್ಧತೆಗಳು ಪೂರ್ಣಗೊಂಡಿವೆ. ಜನವರಿ 7ರಿಂದ 17ರವರೆಗೆ ನಡೆಯಲಿರುವ ಉರುಸಿನಲ್ಲಿ ಭಾಗವಹಿಸಲು ವಿದೇಶಗಳಲ್ಲಿ ವಾಸಿಸುವ ನೆಲ್ಲಿಕುನ್ನು ನಿವಾಸಿಗಳು ತಮ್ಮ ತಾಯ್ನಾಡಿಗೆ ಮರಳಲು ಪ್ರಾರಂಭಿಸಿದ್ದಾರೆ. ಉರುಸಿನ ಯಶಸ್ವಿಗಾಗಿ ಪ್ರಚಾರ ವಿಭಾಗ ಗಲ್ಫ್ ರಾಷ್ಟ್ರಗಳಲ್ಲಿ, ಕರ್ನಾಟಕ, ತಮಿಳುನಾಡು ರಾಜ್ಯಗಳಲ್ಲಿ ವ್ಯಾಪಕವಾಗಿ ಪ್ರಚಾರಣಾ ಕಾರ್ಯ ನಿರ್ವಹಿಸುತ್ತಿದೆ. 11 ದಿನಗಳ ಕಾಲ ನಡೆಯಲಿರುವ ಧಾರ್ಮಿಕ ಪ್ರವಚನಗಳಿಗೆ ಕೇರಳ ಹಾಗೂ ಕರ್ನಾಟಕದ ಪ್ರಮುಖ ವಾಗ್ಮಿಗಳು ಭಾಗವಹಿಸಲಿದ್ದಾರೆ. ರಾತ್ರಿಯಲ್ಲಿ ಮಸೀದಿ ಆವರಣದಲ್ಲಿ ದಫ್ ಹಾಗೂ ಬೂರ್ದ ಕೂಡ ನಡೆಯಲಿದೆ. ಮಸೀದಿ, ಮಕ್ಕಂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಉರುಸಿಗೆ ಸಿದ್ಧತೆಗಳು ಈಗಾಗಲೇ ಪ್ರಾರಂಭವಾಗಿವೆ. പിന്നെ കർണാടകയിലെയും കേരളത്തിലെയും രാഷ്ട്രീയ സാമൂഹിക മേഖലകളിലെ പ്രമുഖർ അതിഥികളായി എത്തും. കർണാടകയിലെ 2-3 മന്ത്രിമാർ എത്താമെന്ന് പറഞ്ഞിട്ടുണ്ട്. അവിടുത്തെ വഖഫ് മന്ത്രിയും അതുപോലെ തന്നെ ഹജ്ജ് മന്ത്രിയും സ്പീക്കറും വരാമെന്ന് പറഞ്ഞിട്ടുണ്ട്. പിന്നെ നെല്ലിക്കുന്ന് ഉറൂസിൻ്റെ പ്രത്യേകത നിങ്ങളോട് പ്രത്യേകം പറഞ്ഞു തരേണ്ട ആവശ്യമില്ല. നമ്മുടെ നാട്ടിലെ മറ്റ് ഉറൂസുകളെ അപേക്ഷിച്ച് ഇപ്പോൾ നാനാജാതി മതസ്ഥർ പങ്കെടുക്കുന്ന ഒരു ഉറൂസാണ് നെല്ലിക്കുന്ന് ഉറൂസ്. അപ്പോൾ ഉറൂസിൻ്റെ ഈ 11 ദിവസങ്ങളിൽ കഴിഞ്ഞ കാലങ്ങളിലൊക്കെ നമുക്ക് കാണാൻ സാധിച്ച ഒരു കാഴ്ച, അപ്പോൾ നെല്ലിക്കുന്ന് പള്ളി അങ്കണ വിവിധ വിശ്വാസികളെ കൊണ്ട് ഇങ്ങനെ നിറഞ്ഞ് കവിയുന്ന അനുഭവങ്ങളാണ് നമുക്ക് കഴിഞ്ഞ കാലങ്ങളിലൊക്കെ ഉണ്ടായിട്ടുള്ളത്. അത് ഇപ്രാവശ്യം ഉണ്ടാവും. നമ്മുടെ കേരളത്തിൻ്റെയും കർണാടകയുടെയും പല ഭാഗങ്ങളിൽ നിന്നും ധാരാളം മതസ്ഥരായ വിവിധ മതവിശ്വാസികൾ ഈ ഉറൂസിന് എത്തും. അതാണ് നെല്ലിക്കുന്ന് ഉറൂസിൻ്റെ ഒരു പ്രത്യേകത. പിന്നെ എല്ലാവിധ ഒരുക്കങ്ങളും പൂർത്തിയായിട്ടുണ്ട്. വാഹനങ്ങൾ പാർക്ക് ചെയ്യുന്നതിന്, അതുപോലെ തന്നെ ട്രാഫിക് നിയന്ത്രിക്കുന്നതിനൊക്കെ പ്രത്യേക സംവിധാനം ഏർപ്പാട് ചെയ്തിട്ടുണ്ട്. പിന്നെ എല്ലാ ദിവസവും ഉറൂസിനെത്തുന്ന ഭക്തജനങ്ങൾക്ക് മധുരപാനീയം, തബറൂക്ക്, പിന്നെ എല്ലാ ദിവസവും ഉച്ചക്കഞ്ഞിയും ഉണ്ടാവും. മെഡിക്കൽ ക്യാമ്പ്, പ്രവാസി സംഗമം എന്നിവയാണ് ഇപ്രാവശ്യത്തെ ഉറൂസിൻ്റെ മറ്റൊരു പ്രത്യേകത. അപ്പോൾ നിങ്ങളുടെ എല്ലാവരുടെയും നാളെ രാവിലെ പതാക ഉയർത്തുന്നത് മുതൽ ഈ ഉറൂസ് അവസാനിക്കുന്നത് വരെ, ഉറൂസ് അവസാനിക്കുന്നത് ഈ 18-ാം തീയതി രാവിലെ ലക്ഷക്കണക്കിന് ആളുകൾക്ക് നെയ്ച്ചോർ പൊതി വിതരണം ചെയ്യുന്നതോടെയാണ് ഉറൂസ് സമാപിക്കുന്നത്.
ಮಹಿಳೆಯರು ಸೇರಿದಂತೆ ಧಾರ್ಮಿಕ ಪ್ರವಚನಗಳನ್ನು ಕೇಳಲು ಬರುವವರಿಗೆ ಸಾಕಷ್ಟು ಸೌಲಭ್ಯಗಳ ವ್ಯವಸ್ಥೆ ಮಾಡಲಾಗಿದೆ. ಉರುಸಿಗೆ ಆಗಮಿಸಲು ವಿವಿಧ ಸ್ಥಳಗಳಿಗೆ ಖಾಸಗಿ ಬಸ್ ಸೇವೆಗಳನ್ನು ವ್ಯವಸ್ಥೆ ಮಾಡಲು ಸಂಬಂಧಪಟ್ಟವರಿಗೆ ಸೂಚನೆ ನೀಡಲಾಗಿದೆ. ಉರುಸಿಗೆ ಆಗಮಿಸುವ ವಾಹನಗಳನ್ನು ನಿಲ್ಲಿಸಲು ವ್ಯಾಪಕ ಸೌಲಭ್ಯಗಳನ್ನು ವ್ಯವಸ್ಥೆ ಮಾಡಲಾಗಿದೆ. ಕಾರ್ಯನಿರ್ವಹಣೆಗಾಗಿ ಅನೇಕ ಸ್ವಯಂ ಸೇವಕರು ಕಾರ್ಯನಿರ್ವಹಿಸಲಿದ್ದಾರೆ. 18ನೇ ತಾರೀಕಿನ ಬೆಳಿಗ್ಗೆ ಲಕ್ಷಾಂತರ ಜನರಿಗೆ ಅನ್ನದಾನದೊಂದಿಗೆ 2 ವರ್ಷಕ್ಕೊಮ್ಮೆ ನಡೆಯುವ ಉರುಸ್ ಮುಕ್ತಾಯಗೊಳ್ಳಲಿದೆ. ಉರುಸ್ ಕಮಿಟಿ ಜನರಲ್ ಕಾರ್ಯದರ್ಶಿ ಶಾಸಕ ಎನ್ ಎ ನೆಲ್ಲಿಕುನ್ನು, ಪದಾಧಿಕಾರಿಗಳಾದ ಎನ್ ಎ ಮೊಹಮ್ಮದ್ ಕಲ್ಕಂಡಿ, ಎನ್ ಎ ಹಮೀದ್ ನೆಲ್ಲಿಕುನ್ನು, ಎನ್ ಎಂ ಸುಬೇರ್, ಅಸ್ರಫ್, ಇಕ್ಬಾಲ್, ಅನೀಫ್ ನೆಲ್ಲಿಕುನ್ನು ಮುಂತಾದವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಬ್ಯಾಂಕ್ ಉದ್ಯೋಗಸ್ಥರ ಸಂಗಮ ನಡೆಯಿತು. ಶಾಸಕ ಎನ್ ಎ ನೆಲ್ಲಿಕುನ್ನು ಸಂಗಮವನ್ನು ಉದ್ಘಾಟಿಸಿದರು. ಕುಟುಂಬಶ್ರೀ ನಡೆಸುವ ಯೋಜನೆಗಳಿಗೆ ರಾಜ್ಯ ಮಿಷನ್ ನೀಡುವ ಆರ್ಥಿಕ ಸಹಾಯದ ಜೊತೆಗೆ ಬ್ಯಾಂಕ್ಗಳು ಹೆಚ್ಚಿನ ಪ್ರೋತ್ಸಾಹ ನೀಡುವ ಉಗ್ರಾಣವಾಗಿದೆ ಎಂದು ಶಾಸಕರು ಹೇಳಿದರು. ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಚಟುವಟಿಕೆಗಳಲ್ಲಿ ಕುಟುಂಬಶ್ರೀಯ ಸೇವೆ ಅಪಾರವಾಗಿದೆ. 1998ರಲ್ಲಿ ಕುಟುಂಬಶ್ರೀ ರಚನೆಯಾದಾಗಿನಿಂದ ಕಾಸರಗೋಡು ರಾಜ್ಯ ಮಟ್ಟದಲ್ಲಿ ಅನೇಕ ಗಮನಾರ್ಹ ಯೋಜನೆಗಳನ್ನು ಜಾರಿಗೆ ತಂದಿದೆ. ಕುಟುಂಬಶ್ರೀ ಸದಸ್ಯರ ಜೀವನ ಸಮಸ್ಯೆಗಳನ್ನು ಬೆಂಬಲಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತವೆ ಜಿಲ್ಲೆಯ ಬ್ಯಾಂಕುಗಳು ಎಂದು ಶಾಸಕ ಎನ್ ಎ ನೆಲ್ಲಿಕುನ್ನು ಹೇಳಿದರು. നമ്മുടെ രാജ്യത്തെ തന്നെ അഭിമാനകരമായ സ്ത്രീകളുടെ ഏറ്റവും വലിയ പ്രസ്ഥാനമാണ്. അത് കേരളത്തിന് ലോകത്തിന് സംഭാവന ചെയ്യാൻ കഴിഞ്ഞ സ്ത്രീകളുടെ ഒരു കൂട്ടായ്മയാണ്. അത് ലോകത്ത് ഇതിന് സമാനമായ മറ്റൊരു പ്രദേശം ഇത്രമാത്രം ജനകീയമായ പ്രവർത്തനങ്ങൾക്ക് നേതൃത്വം കൊടുക്കുന്ന മറ്റൊരു മേഖല നമുക്ക് കണ്ടെത്താൻ പ്രയാസമായിരിക്കും എന്നുള്ളതാണ് നമ്മുടെ മുമ്പിലുള്ള ചരിത്രം. ആ ചരിത്രത്തെ വീണ്ടും പുതിയ പുതിയ മേഖലകളിലേക്ക് തലങ്ങളിലേക്ക് ഉയർത്തുക എന്ന ഏറ്റവും വലിയ ദൗത്യമാണ് കുടുംബശ്രീ എന്ന നിലയിൽ നിർവഹിച്ചുകൊണ്ടിരിക്കുന്നത്. അപ്പം അതിൽ നമ്മുടെ ബാങ്കിങ് മേഖലയുമായി വലിയ നിലയിലേക്കുള്ള ബന്ധം കുടുംബശ്രീ പ്രസ്ഥാനത്തെ സംബന്ധിച്ചുണ്ട്. നമ്മുടെ നാട്ടിലെ സാധാരണ മനുഷ്യർക്ക് ഒരു ചെറിയ ബാങ്കുകളായി കുടുംബശ്രീ മാറിയിട്ടുണ്ട്. ചെറിയ ബാങ്ക് എന്ന് പറഞ്ഞുകൂടാ. ചില സ്ഥലത്ത് കുടുംബശ്രീ എന്ന് പറഞ്ഞാൽ കുടുംബശ്രീയാണ് വലിയ ബാങ്കുകളായി മാറുന്നത്. അപ്പോൾ ആ നിലയിൽ ബാങ്കിങ് രംഗത്തെ ബിസിനസ് കൃത്യമായി കുടുംബശ്രീ എന്ത് ചെയ്യുന്നുണ്ട്, അവരുടെ അംഗങ്ങളിലൂടെ നിർവഹിക്കപ്പെട്ടു പോകുന്നു. അതിൽ നമ്മുടെ ബാങ്കിങ് സ്ഥാപനങ്ങൾക്ക് ഏത് നിലയിലാണ് അതിൻ്റെ കർത്തവ്യങ്ങൾ നിർവഹിക്കപ്പെടാനുള്ളത്. ഇന്ന് വലിയ ചുമതലകൾ നമ്മുടെ ബാങ്കിങ് സെക്ടർ, സഹകരണ മേഖലയായാലും അതുപോലെ സഹകരണേതര ബാങ്കിങ് മേഖലയായാലും കുടുംബശ്രീയെ ശക്തിപ്പെടുത്തുന്നതിന് വേണ്ടിയിട്ടുള്ള പ്രവർത്തനങ്ങൾക്ക് നേതൃത്വം കൊടുത്തു വരുന്നുണ്ട് എന്ന് നമുക്കറിയാം. ആ പ്രവർത്തനങ്ങളെ ആകെ ഏകോപിപ്പിക്കുകയും ആ പ്രവർത്തനങ്ങൾക്ക് ശരിയായ ദിശ പകരുകയും ശരിയായ നിലയിലേക്ക് നമുക്ക് അത്തരം പ്രവർത്തനങ്ങളെ എത്തിക്കുകയും ചെയ്യുക എന്നുള്ള ഏറ്റവും വലിയ ഉദ്ദേശം ഇത്തരം പരിപാടികളുടെ ഭാഗമായിക്കൊണ്ടുണ്ട് എന്നാണ് ഞാൻ മനസ്സിലാക്കുന്നത്. നമുക്കറിയാം, യഥാർത്ഥത്തിൽ നമ്മുടെ നാട്ടിൽ സാധാരണ മറ്റ് മേഖലകളിൽ നിന്ന് വ്യത്യസ്തമായിക്കൊണ്ട് പഴയ കാലത്തൊക്കെ എന്താ വെച്ചാൽ ഈ വട്ടിപ്പലിശക്കാരെന്ന് പറയുന്നൊരു വിഭാഗം ഉണ്ടായിരുന്നു. അതൊരു അവരുടെ വരുമാന മാർഗമായി. ആ വരുമാനം ഇന്നൊക്കെ ഇന്ത്യയിലെ മറ്റു ചില പ്രദേശങ്ങൾ, സംസ്ഥാനങ്ങൾ നമ്മുടെ രാജ്യത്തിനകത്തുണ്ട്. കാരണം ഏതെങ്കിലും ഒരു ചെറിയ നിലയിലേക്ക് ഉപജീവന മാർഗത്തിന് ആവശ്യമായിട്ടുള്ളൊരു തൊഴിൽ ചെയ്യാൻ അതാത് ദിവസം ചില ആളുകളിൽ നിന്നും ഉയർന്ന പലിശയ്ക്ക് വായ്പ വാങ്ങി അവരുടെ ഉപജീവന മാർഗം കണ്ടെത്തുകയും അന്ന് വൈകുന്നേരം വായ്പ തിരിച്ചടയ്ക്കുകയും അല്ലെങ്കിൽ പണം തിരിച്ചു കൊടുക്കുകയും പണവും അത് ഒരിക്കലും ന്യായീകരിക്കാൻ കഴിയാത്ത പലിശയും തിരിച്ചു കൊടുക്കപ്പെടുകയും ചെയ്യുന്ന ആ നിലയിൽ ജീവിക്കുന്ന വലിയ മനുഷ്യർ നമ്മുടെ രാജ്യത്തിൻ്റെ വിവിധ മേഖലകളിൽ ജീവിക്കുന്നു എന്നുള്ളത് നമുക്കറിയാം. അവിടെയാണ് വ്യത്യസ്തമായ നിലയിലേക്ക് കുടുംബശ്രീ അതിൻ്റെ ദൗത്യം നിർവഹിച്ചുകൊണ്ട് പ്രവർത്തിക്കുന്നത്. ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸಾಬು ಅಬ್ರಹಂ ಸಭೆಯ ಅಧ್ಯಕ್ಷತೆ ವಹಿಸಿದರು. ಜಿಲ್ಲಾ ಮಿಷನ್ ಸಂಯೋಜಕ ರತೀಶ್ ಪಿಲಿಕೋಡು ಸಭೆಯ ಮುಖ್ಯ ಅತಿಥಿಯಾಗಿದ್ದರು. ಕುಟುಂಬಶ್ರೀ ಯೋಜನೆಗಳು, ಶಿಬಿರ, ಆರ್ಥಿಕ ಸಾಕ್ಷರತೆ ಮುಂತಾದವುಗಳ ಕುರಿತು ರೆಜಿ ಥಾಮಸ್ ತರಗತಿ ನಡೆಸಿಕೊಟ್ಟರು. ವಿವಿಧ ಕ್ಷೇತ್ರಗಳಲ್ಲಿ ಜಿತಿನ್ ಕೆಟಿ, ಆತಿರಾ, ಸಾಫಾ ಮುರ್ಷಿದಾ, ಶಿಬಾ ಪ್ರಸ್ತುತಿ ನೀಡಿದರು. ಲೀಡ್ ಬ್ಯಾಂಕ್ ಪ್ರತಿನಿಧಿ ಹರೀಶ್, ಸೌದಾ ಸಿಎ, ಇಕ್ಬಾಲ್ ಸಿಎಚ್, ಕೆಎಂ ಕಿಶೋರ್ ಕುಮಾರ್, ರೆಜಿ ಥಾಮಸ್, ಮನು ಎಸ್, ಆತಿರಾ, ದಿವ್ಯ ಎ, ರಮ್ಯಮೋಳ್ ಮುಂತಾದವರು ಮಾತನಾಡಿದರು. ರೇಷ್ಮಾ ಸ್ವಾಗತಿಸಿ ಅನುಶ್ರೀ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು.
ಸುಟ್ಟ ಗಾಯಗಳೊಂದಿಗೆ ಆಸ್ಪತ್ರೆಗೆ ದಾಖಲಾಗಿದ್ದ ಅಡುಗೆ ಸಿಬ್ಬಂದಿ ಚಿಕಿತ್ಸೆ ಫಲಕಾರಿಯಾಗದೆ ಕಳೆದ ಭಾನುವಾರ ರಾತ್ರಿ ಮೃತಪಟ್ಟರು. ಬಂಗ್ರಮಂಜೇಶ್ವರ ಸರ್ಕಾರಿ ಶಾಲೆಯ ಅಡುಗೆ ಸಿಬ್ಬಂದಿ ಉದ್ಯಾವರ ಮಾಡ ನಿವಾಸಿ ಜಯ ಮೃತಪಟ್ಟ ದುರ್ದೇವಿ. ಮಂಜೇಶ್ವರ ಶಾಲೆಯಲ್ಲಿ ಆಹಾರ ತಯಾರಿಸುತ್ತಿದ್ದಾಗ ಸ್ಟೌವ್ನಿಂದ ದೇಹಕ್ಕೆ ಬೆಂಕಿ ತಗುಲಿ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು. ಮಂಜೇಶ್ವರ ಶಾಲೆಯಲ್ಲಿ ಆಹಾರ ತಯಾರಿಸುತ್ತಿದ್ದಾಗ ಸ್ಟೌವ್ನಿಂದ ದೇಹಕ್ಕೆ ಬೆಂಕಿ ತಗಲಿ ಗಂಭೀರ ಸುಟ್ಟ ಗಾಯಗಳೊಂದಿಗೆ ಆಸ್ಪತ್ರೆಗೆ ದಾಖಲಾಗಿದ್ದ ಅಡುಗೆ ಸಿಬ್ಬಂದಿ ಚಿಕಿತ್ಸೆ ಫಲಕಾರಿಯಾಗದೆ ಭಾನುವಾರ ರಾತ್ರಿ ಮೃತಪಟ್ಟರು. ಬಂಗ್ರಮಂಜೇಶ್ವರ ಸರ್ಕಾರಿ ಶಾಲೆಯ ಅಡುಗೆ ಸಿಬ್ಬಂದಿ ಉದ್ಯಾವರ ಮಾಡ ನಿವಾಸಿ ಜಯ ಮೃತಪಟ್ಟವರು. ಡಿಸೆಂಬರ್ 16ರಂದು ಶಾಲೆಯ ಅಡುಗೆ ಕೋಣೆಯಲ್ಲಿ ಆಹಾರ ತಯಾರಿಸುತ್ತಿದ್ದಾಗ ಗ್ಯಾಸ್ ಸ್ಟವ್ನಿಂದ ಸೀರೆಗೆ ಬೆಂಕಿ ಹತ್ತಿಕೊಂಡಿತ್ತು. ಬೊಬ್ಬೆ ಕೇಳಿ ತಲುಪಿದ ಅಧ್ಯಾಪಕರು ಸಹಿತ ಇತರರು ಜಯ ಅವರನ್ನು ಸಮೀಪದ ಆಸ್ಪತ್ರೆಗೆ ದಾಖಲಿಸಿದ್ದರು. ಆದರೆ ಗಂಭೀರ ಸುಟ್ಟ ಗಾಯಗಳಾಗಿದ್ದರಿಂದ ಬಳಿಕ ಮಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಕಳೆದ 20 ವರ್ಷಗಳಿಂದ ಅವರು ಶಾಲೆಯಲ್ಲಿ ಅಡುಗೆ ಸಿಬ್ಬಂದಿಯಾಗಿದ್ದರು. ಅವರಿಗೆ ತಾಯಿ, ಪತಿ, 2 ಪುತ್ರರು ಹಾಗೂ ಪುತ್ರಿಯರು ಇದ್ದಾರೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಚೆರ್ಕಲದಲ್ಲಿ ಕೆಎನ್ಎಂ ಮದ್ರಸಾ ಸರ್ಗಮೇಳ ಆಯೋಜಿಸಲಾಯಿತು. ಕೆಎನ್ಎಂ ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೆಪಿ ಅಹಮದ್ ಉದ್ಘಾಟಿಸಿದರು. ബുദ്ധിയെ മരവിപ്പിക്കുന്ന ജീവിതം തകർക്കുന്ന ലഹരിക്കെതിരെ വിട്ടുവീഴ്ചയില്ലാത്ത പോരാട്ടം, ലഹരിമുക്ത ക്യാമ്പസിനായി, ലഹരിമുക്ത സമൂഹത്തിനായി ഞങ്ങൾ കൈകോർക്കുന്നു. പ്രതിജ്ഞ പ്രതിജ്ഞ പ്രതിജ്ഞ. ಕೇರಳ ನದವತ್ತುಲ್ ಮುಜಾಹಿದೀನ್ ಜಿಲ್ಲಾ ಮದ್ರಸಾ ಸರ್ಗಮೇಳ ಚೆರ್ಕಳ ಸಿಟಿಸನ್ ನಗಫೋರ್ ಸಲಾಫಿ ಕಾಂಪೌಂಡ್ನಲ್ಲಿ ನಡೆಯಿತು. ಕೆಎನ್ಎಂ ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೆಪಿ ಅಹಮದ್ ಉದ್ಘಾಟಿಸಿದರು. റസൂലുള്ളാഹി സ്വല്ലല്ലാഹു അലൈഹി വസല്ലമയുടെ ചര്യ പറ്റി എന്തറിയുന്നു? അത് അവരുടെ ജീവിതത്തിൽ പ്രാവർത്തികമാക്കാറുണ്ടോ? അവരത് പഠിക്കുന്നത് ഒരു എക്സാമൻ പരീക്ഷ എഴുതാൻ വേണ്ടി മാത്രമാണോ, അല്ല അവരുടെ ജീവിതത്തിൽ അത് പ്രാവർത്തികമാക്കാറുണ്ടോ എന്നൊക്കെ രക്ഷിതാക്കൾ വളരെ ഗൗരവമായി ശ്രദ്ധിക്കേണ്ട ഒരു കാര്യമാണ്. കാരണം ഇരിക്കുക. ഇതിന്റെ സംഘാടകർ പരമാവധി അൽഹംദുലില്ലാഹ് അവർ കഴിയുന്നതിന് പരമാവധി അവർ ശ്രദ്ധിച്ചിട്ടുണ്ട്. ഇനി നിങ്ങൾക്ക് വേണ്ട കാര്യങ്ങൾ ശ്രദ്ധിക്കുക. ആ സമയത്ത് അതേ സമയത്ത് നിങ്ങളെ എല്ലാ പരിപാടികളും വളരെ ന്യായമായി നിങ്ങൾക്ക് വിലയിരുത്താം. അതിന് ബന്ധപ്പെട്ട ആൾക്കാർ അതുമായി ചെയ്യുന്നതായിരിക്കും. നിങ്ങൾ എല്ലാവരും സഹകരിക്കുക. അള്ളാഹു അനുഗ്രഹിക്കട്ടെ. ഈ മഹത്തായ ഈ സർഗമേള, ജില്ലാ സർഗമേള, അതിന്റെ എല്ലാ പ്രൗഢിയോടും കൂടി അള്ളാഹുവിന്റെ നാമത്തിൽ അതിനെ ഉദ്ഘാടനം ചെയ്തതായി അറിയിക്കുന്നു. ಕಾರ್ಯದರ್ಶಿ ಸೈನುದ್ದೀನ್ ಎಪಿ ಅಧ್ಯಕ್ಷತೆ ವಹಿಸಿದರು. ಶಾಸಕ ಎನ್ ನೆಲ್ಲಿಕೊನ್ನು ಹಾಗೂ ಚೆಂಗಳ ಪಂಚಾಯತ್ ಅಧ್ಯಕ್ಷ ವಸಂತ್ ಅಜಕ್ಕೋಡು ಮುಖ್ಯ ಅತಿಥಿಯಾಗಿದ್ದರು. ಅಬ್ದುಲ್ ಜಲೀಲ್ ಎಕೆ, ಹಾಶಿಂ ಕೊಲ್ಲಪಾಡಿ, ಅಲಿ ಸಲಾಫಿ, ಮೊಹಮ್ಮದ್ ಅಲಿ ರೆಡ್ಹುಡ್, ನೆಬಿಲ್ ಸೊಲಾಹಿ, ಇಬ್ರಾಹಿಂ ಕೆಪಿ ಮುಂತಾದವರು ಮಾತನಾಡಿದರು. ಸರ್ಗಮೇಳದಲ್ಲಿ ಕಾಸರಗೋಡು ಮಂಡಲ ಸಮಗ್ರ ಚಾಂಪಿಯನ್ ಪಟ್ಟ ಅಲಂಕರಿಸಿತು. ತ್ರಿಕರಿಪುರ ಮಂಡಲವು ರನ್ನರ್ ಅಪ್ ಆಗಿ ಹೊರಹೊಮ್ಮಿತು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ವಾಳಕ್ಕೋಡು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಧನುಮಾಸ ತಿರುವಾದಿರ ನೆರವೇರಿತು. ಕಾರ್ಯಕ್ರಮವನ್ನು ಕ್ಷೇತ್ರ ಸಂರಕ್ಷಣಾ ಸಮಿತಿ, ರಾಜ್ಯ ಮಾತೃ ಸಮಿತಿ ಜೊತೆ ಕಾರ್ಯದರ್ಶಿ ಕೆಎಸ್ ಪುಷ್ಪಲತಾ ಉದ್ಘಾಟಿಸಿದರು. ವಾಳಕ್ಕೋಡು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಮಾತೃ ಸಮಿತಿ ನೇತೃತ್ವದಲ್ಲಿ ಧನುಮಾಸ ತಿರುವಾದಿರ ನೆರವೇರಿತು. ಈ ಕಾರ್ಯಕ್ರಮವನ್ನು ದೇವಸ್ಥಾನ ಸಂರಕ್ಷಣಾ ಸಮಿತಿ, ರಾಜ್ಯ ಮಾತೃ ಸಮಿತಿಯ ಜೊತೆ ಕಾರ್ಯದರ್ಶಿ ಕೆಎಸ್ ಪುಷ್ಪಲತಾ ಉದ್ಘಾಟಿಸಿದರು. ಮಾತೃ ಸಮಿತಿ ಅಧ್ಯಕ್ಷೆ ಉಷಾ ಕುಮಾರನ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ದೇವಸ್ಥಾನ ಸಂರಕ್ಷಣಾ ಸಮಿತಿಯ ಜಿಲ್ಲಾಧ್ಯಕ್ಷ ಟಿ ರಮೇಶನ್, ದೇವಸ್ಥಾನದ ಅಧ್ಯಕ್ಷ ಪಿಎಸ್ ಶಶಿಧರನ್ ಮಾಸ್ಟರ್ ಮುಂತಾದವರು ಮಾತನಾಡಿದರು. ಧನುಮಾಸದಲ್ಲಿ ತಿರುವಾದಿರ ನಕ್ಷತ್ರವು ಕಾಣಿಸಿಕೊಳ್ಳುವ ದಿನವನ್ನು ಶಿವ ಹಾಗೂ ಪಾರ್ವತಿಯ ಐಕ್ಯತೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಈ ನಂಬಿಕೆಯ ಭಾಗವಾಗಿ ಮಹಿಳೆಯರು ಉಪವಾಸವನ್ನು ಆಚರಿಸುತ್ತಾರೆ. ಸ್ಥಳೀಯ ಸಮಿತಿಗಳಿಂದ ತಾಯಂದಿರು ಹಾಗೂ ಮಕ್ಕಳು ದೇವಾಲಯದ ಸನ್ನಿಧಿಯಲ್ಲಿ ತಿರುವಾದಿರ ಕಳಿ ಮಾಡಿದರು. ಬಳಿಕ ತಿರುವಾದಿರ ಪ್ರಸಾದ ಅರ್ಪಿಸಲಾಯಿತು. ಮಾತೃ ಸಮಿತಿ ಕಾರ್ಯದರ್ಶಿ ಪಿ ಇಂದಿರಾ ಸ್ವಾಗತಿಸಿ, ಜೊತೆ ಕಾರ್ಯದರ್ಶಿ ಕೆವಿ ನಾರಾಯಣಿ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಐಎಂಎ ಕಾಸರಗೋಡು ಕುಟುಂಬ ಸದಸ್ಯರನ್ನು ಒಳಗೊಂಡ ಪ್ರೀಮಿಯರ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಯಿತು.
ಕಾಸರಗೋಡು ನಗರಸಭೆ ಅಧ್ಯಕ್ಷೆ ಶಾಹಿನಾ ಸಲೀಂ ಪಂದ್ಯಾವಳಿಯನ್ನು ಉದ್ಘಾಟಿಸಿದರು. ಐಎಂಎ ಕಾಸರಗೋಡು ಕುಟುಂಬ ಸದಸ್ಯರನ್ನು ಒಳಗೊಂಡ ಉಳ್ಯತ್ತಡ್ಕ ಗ್ರೀನ್ ಫೀಲ್ಡ್ ಟರ್ಫ್ನಲ್ಲಿ ಪ್ರೀಮಿಯರ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಯಿತು. ಕಾಸರಗೋಡು ನಗರಸಭೆ ಅಧ್ಯಕ್ಷೆ ಶಾಹಿನಾ ಸಲೀಂ ಉದ್ಘಾಟಿಸಿದರು. ഏറ്റവും മനോഹരമായ ഒരു പരിപാടിയിൽ എത്തിച്ചേരാൻ സാധിച്ചതിലുള്ള സന്തോഷം നിങ്ങളുമായി പങ്കുവയ്ക്കുകയാണ്. അപ്പോൾ ഞാൻ നേരത്തെ സൂചിപ്പിച്ചതുപോലെ ആരോഗ്യ മേഖല ഇത് നമുക്കറിയാം, ഓരോ ദിവസവും രോഗികളുടെ എണ്ണം വർദ്ധിച്ച് മുന്നോട്ട് പോവുകയാണ്. നമ്മുടെ ജീവിതശൈലിയിലുള്ള മാറ്റങ്ങൾ ഓരോ രോഗത്തേക്കും നമ്മൾ ക്ഷണിച്ചുകൊണ്ടിരിക്കുകയാണ്. അപ്പോൾ അതിനെ മാറ്റിയെടുക്കുന്നതിന് വേണ്ടി നമ്മുടെ മുനിസിപ്പാലിറ്റിയോട് ചേർന്ന് ഏതൊക്കെ വിധത്തിലുള്ള അവയർനെസ് നമുക്ക് ജനങ്ങളിലേക്ക് അല്ലെങ്കിൽ സൊസൈറ്റിക്ക് കൊടുക്കാൻ വേണ്ടി സാധിക്കും, അതിനൊക്കെ നിങ്ങളുടെ എല്ലാവരുടെയും നല്ലൊരു സപ്പോർട്ട് ഉണ്ടാവണമെന്ന് നിങ്ങളോട് വിനീതമായി അഭ്യർത്ഥിക്കുന്നു. എനിവേ, എല്ലാവരെയും ഇവിടെ കാണാൻ സാധിച്ചതിൽ അതിയായ സന്തോഷമുണ്ട്. തീർച്ചയായിട്ടും ഞാൻ വെരി ഹാപ്പി ടു ഇനാഗുറേറ്റ് ദിസ് ഫംഗ്ഷൻ. ಐಎಂಎ ಅಧ್ಯಕ್ಷೆ ಡಾಕ್ಟರ್ ರೇಖಾ ರೈ ಕಾಸರಗೋಡು ಅಧ್ಯಕ್ಷತೆ ವಹಿಸಿದ್ದರು. ಐಎಂಎ ಜಿಲ್ಲಾಧ್ಯಕ್ಷ ಡಾಕ್ಟರ್ ಜನಾರ್ದನ ನಾಯಕ್, ಕ್ರೀಡಾ ಸಮಿತಿ ಅಧ್ಯಕ್ಷ ಡಾಕ್ಟರ್ ಜಿತೇಂದ್ರ ರೈ, ಮಹಿಳಾ ಕಾರ್ಯದರ್ಶಿ ಡಾಕ್ಟರ್ ಶ್ರೀಕರಿ, ಐಎಂಎ ಕಾಸರಗೋಡು ಕಾರ್ಯದರ್ಶಿ ಡಾಕ್ಟರ್ ಅನ್ನಪ್ಪ ಕಾಮತ್, ಐಎಂಎ ಜಿಲ್ಲಾ ಸಮಿತಿ ಸಂಚಾಲಕ ಡಾಕ್ಟರ್ ಕಾಶಿಂ ಟಿ, ಉತ್ತರ ವಲಯ ಇಎಲ್ಎಸ್ ಸಂಯೋಜಕ ಡಾಕ್ಟರ್ ಬಿ ನಾರಾಯಣ ನಾಯಕ್, ಡಾಕ್ಟರ್ ಅಬ್ದುಲ್ ಮನ್ಸೂರ್, ಡಾಕ್ಟರ್ ಜಸೀಲಿ, ಡಾಕ್ಟರ್ ಪ್ರಸಾದ್ ಮ್ಯಾನೋನ್, ಡಾಕ್ಟರ್ ಡ್ಯಾನಿಶ್, ಡಾಕ್ಟರ್ ಹರಿಕಿರಣ್ ಬಂಗೇರ, ಡಾಕ್ಟರ್ ಸುರೇಶ್ ಮಲ್ಯ, ಡಾಕ್ಟರ್ ಗಣೇಶ್ ಮಯ್ಯ ಮೊದಲಾದವರು ಮಾತನಾಡಿದರು. ಆಯ್ಕೆಯಾದ ಐಎಂಎ ಸದಸ್ಯರು ಹಾಗೂ ಕುಟುಂಬ ಸದಸ್ಯರನ್ನು 4 ತಂಡಗಳಾಗಿ ವಿಂಗಡಿಸಿ ಸ್ಪರ್ಧೆಯನ್ನು ನಡೆಸಲಾಯಿತು. ಐಎಂಎ ಕುಟುಂಬದ ಮಕ್ಕಳಿಗೆ ಮನರಂಜನೆ, ತಿಂಡಿ ಹಾಗೂ ರುಚಿಕರವಾದ ಆಹಾರವನ್ನು ನೀಡಲಾಯಿತು. 100ಕ್ಕೂ ಹೆಚ್ಚು ಕುಟುಂಬ ಸದಸ್ಯರು ಹಾಗೂ ಐಎಂಎ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವಿಮಾ ಅಧ್ಯಕ್ಷೆ ಡಾಕ್ಟರ್ ಸುಧಾ ಭಟ್ ಸ್ವಾಗತಿಸಿ, ಜೊತೆ ಕಾರ್ಯದರ್ಶಿ ಡಾಕ್ಟರ್ ಕೃಷ್ಣ ವಿವೇಕ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುತ್ತಿಕೋಲ್ನ ಅಂಗಡಿಯಿಂದ ಹಾಡು ಹಗಲೇ 45,000 ರೂಪಾಯಿ ದೋಚಿದ್ದ ಆರೋಪಿಯನ್ನು ನೀಲೇಶ್ವರದಲ್ಲಿ ಬಂಧನ. ಕುಖ್ಯಾತ ಕಳ್ಳ ಕುರುವಿ ಸಜ್ಜು ಬಂಧಿತ ಆರೋಪಿ. ಸ್ಕೂಟರ್ ಹಾಗೂ ಲಾರಿ ನಡುವೆ ಡಿಕ್ಕಿ ಸಂಭವಿಸಿ ಡಿವೈಎಸ್ಪಿ ಕಚೇರಿಯ ತಾತ್ಕಾಲಿಕ ಉದ್ಯೋಗಿಗೆ ಗಂಭೀರವಾಗಿ ಗಾಯ. ಮುಳಿಯಾರು ಬಾವಿಕರ ನಿವಾಸಿ ಬಾಬುರಾಜ್ ಗಾಯಗೊಂಡು ಖಾಸಗಿ ಆಸ್ಪತ್ರೆಗೆ ದಾಖಲು. ನಡೆಯಿತು ಜಿಲ್ಲಾ ಪೊಲೀಸರ ಡಿಜಿಟಲ್ ಡಿ ಅಡಿಕ್ಷನ್ ಸೆಂಟರ್ ಉದ್ಘಾಟನೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿವಿ ವಿಜಯನ್ ಭರತ್ ರೆಡ್ಡಿ ಅವರಿಂದ ಉದ್ಘಾಟನೆ. ಜನವರಿ 7ರಿಂದ 17ರವರೆಗೆ ನೆಲ್ಲಿಕುನ್ನು ತಂಗಳ್ ಉಪ್ಪಾಪ ಊರುಸ್ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ. ನಡೆಯಿತು ಕಾಸರಗೋಡು ಬ್ಯಾಂಕ್ ಉದ್ಯೋಗಸ್ಥರ ಸಂಗಮ. ಶಾಸಕ ಎನ್ಎ ನೆಲ್ಲಿಕುನ್ನು ಉದ್ಘಾಟನೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.